ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್. ಉಪಕಾರ ಮಾಡಿದ್ದೇ ತಪ್ಪಾಯಿತು ಎಂದ ಬಿಎಸ್ವೈ. ಪ್ರಕರಣದ ತನಿಖೆ ಸಿಐಡಿಗೆ ವರ್ಗಾಯಿಸಿದ ಸರ್ಕಾರ. ನಾಳೆಯೇ ಲೋಕಸಮರಕ್ಕೆ ಮುಹೂರ್ತ ಫಿಕ್ಸ್. ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರಾ ಕೆಎಸ್ ಈಶ್ವರಪ್ಪ. ಮಂಡ್ಯದಿಂದ ನಿಖಿಲ್ ಸ್ಪರ್ಧೆ. ಕುಮಾರಸ್ವಾಮಿ ಹೇಳಿದ್ದೇನು. ಕಾಂಗ್ರೆಸ್ ಸೇರ್ತಾರಾ ಶ್ರೀನಿವಾಸ್ ಪ್ರಸಾದ್ ಅಳಿಯ. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಮಾಜಿ ಸಿಎಂ ಯಡಿಯೂರಪ್ಪ ಅವರದ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ಆರೋಪದ ಅಡಿಯಲ್ಲಿ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತೆ ದೂರಿನ ಅನ್ವಯ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಹಾಗೂ ಸೆಕ್ಷನ್ 354A ಅಡಿಯಲ್ಲಿ ದೂರು ದಾಖಲು ಮಾಡಿಕೊಳ್ಳಲಾಗಿದೆ. ತನ್ನ ಅಪ್ರಾಪ್ತೆ ಮಗಳ ಮೇಲೆ ಈ ಹಿಂದೆ ಆಗಿದ್ದಂತಹ ಅತ್ಯಾಚಾರದ ಬಗ್ಗೆ ಸಹಾಯ ಕೇಳಿಕೊಂಡು ಹೋಗಿದ್ದಾಗ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಮಹಿಳೆ ಆರೋಪಿಸಿದ್ದಾರೆ. ಇನ್ನು ಈ ವಿಚಾರವನ್ನ ಯಾರಿಗೂ ಹೇಳಬಾರದು ಅಂತ ಹೆದರಿಸಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಇನ್ನು ಯಡಿಯೂರಪ್ಪ ವಿರುದ್ಧ ಆರೋಪಿಸಿರುವಂತಹ ಮಹಿಳೆ ಈಗಾಗಲೇ ಉದ್ಯಮಿ, ರಾಜಕಾರಣಿಗಳು, ಪೊಲೀಸ್ ಅಧಿಕಾರಿಗಳ ಮೇಲೆ ಒಟ್ಟು 53 ಪ್ರಕರಣಗಳನ್ನ ದಾಖಲು ಮಾಡಿದ್ದು, ತನ್ನ ಗಂಡನೇ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದ ಅಂತ ಕೂಡ ದೂರನ್ನ ಸಲ್ಲಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಯಡಿಯೂರಪ್ಪ ನಿವಾಸಕ್ಕೆ ಸದಾಶಿವನಗರ ಠಾಣೆ ಪೊಲೀಸರು, ಹೈಗ್ರೌಂಡ್ ಠಾಣಾ ಪೊಲೀಸರು ಭೇಟಿ ನೀಡಿ ಮಾಹಿತಿಯನ್ನ ಪಡೆಕೊಂಡ್ರು. ತನಿಖೆಗೆ ಎಲ್ಲಾ ಸಹಕಾರ ನೀಡೋದಾಗಿ ಯಡಿಯೂರಪ್ಪ ಪೊಲೀಸರಿಗೆ ತಿಳಿಸಿದ್ದಾರೆ. ಇನ್ನು ಪ್ರಕರಣವನ್ನ ಸಿಐಡಿ ತನಿಖೆಗೆ ಸರ್ಕಾರ ವರ್ಗಾವಣೆ ಮಾಡಿದೆ. ಸದಾಶಿವನಗರ ಪೊಲೀಸರು ದಾಖಲೆಗಳನ್ನ ಸಿಐಡಿಗೆ ಹಸ್ತಾಂತರಿಸಿದ್ದಾರೆ. ತಮ್ಮ ವಿರುದ್ಧ ದಾಖಲಾಗಿರುವ ಪೋಕ್ಸೋ ಪ್ರಕರಣದ ಬಗ್ಗೆ ಯಡಿಯೂರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಮೇಲಿನ ಆರೋಪ ನಿರಾಧಾರವಾದದ್ದು. ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ. ಅನೇಕ ಸಲ ಆ ತಾಯಿ ಮಗಳು ನನ್ನ ಮನೆಗೆ ಬರ್ತಾ ಇದ್ರು. ಅಂದು ಕಣ್ಣೀರು ಹಾಕಿದ್ದಕ್ಕೆ ಮನೆಯೊಳಗೆ ಕರೆಸಿ ಕಷ್ಟ ಕೇಳಿದ್ದೆ. ಬಳಿಕ ಪೊಲೀಸ್ ಆಯುಕ್ತರಿಗೆ ಕರೆ ಮಾಡಿ ಮಾತನಾಡಿದ್ದೆ. ಉಪಕಾರ ಮಾಡೋದಿಕ್ ಹೋದ್ರೆ ಈಗ ನನ್ನ ಮೇಲೆಯೇ ದೂರನ್ನ ಕೊಟ್ಟಿದ್ದಾರೆ. ಕಷ್ಟ ಅಂದ್ರು, ಹಾಗಾಗಿ ಸ್ವಲ್ಪ ದುಡ್ಡು ಕೂಡ ಕೊಟ್ಟು ಕಳಿಸಿದ್ದೆ. ಇದನ್ನ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಇದನ್ನ ನಾನು ಕಾನೂನಾತ್ಮಕವಾಗಿ ಫೇಸ್ ಮಾಡ್ತೀನಿ. ಇದು ರಾಜಕೀಯ ಪ್ರೇರಿತ ಅಂತ ಹೇಳಲ್ಲ, ಕಾನೂನು ರೀತಿಯಲ್ಲಿ ಪ್ರಕರಣವನ್ನ ಎದುರಿಸ್ತೀನಿ ಅಂತ ತಿಳಿಸಿದ್ರು. ಈಗ 1.5 ತಿಂಗಳಿಂದ ಇರ್ಬೋದು. ತಾಯಿ ಮಗಳು ಅನೇಕ ಸಾರಿ ಇಲ್ಲಿ ಬಂದು ಹೋಗ್ತಾ ಇದ್ರು. ನಾವು ಹತ್ರ ಸೇರಿಸ್ತಾ ಇರ್ಲಿಲ್ಲ. ನಾನು ಒಂದ್ಸರಿ ಬರ್ಬೇಕಾದ್ರೆ ಅವ್ರು ಕಣ್ಣೀರು ಹಾಕ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಕುಂಡಿಸ್ಕೊಂಡು ಕೇಳಿದೆ, ಏನು ಸಮಸ್ಯೆ ಅಂತ. ತಾಯಿ ಮಗಳನ್ನಿಬ್ಬರು ತುಂಬಾ ಅನ್ಯಾಯ ಆಗಿದೆ, ಮತ್ತೊಂದು ಮಗದದು ಅಂತ ಹೇಳಿದ್ರು. ಆಮೇಲೆ ನಾನು ಪೊಲೀಸ್ ಕಮಿಷನರ್ ಫೋನ್ ಮಾಡಿ ಇವ್ರೇನೋ ಅನ್ಯಾಯ ಆಗಿದೆ, ಸ್ವಲ್ಪ ನ್ಯಾಯ ಒದಗಿಸ್ಕೊಡಿ ಅಂತ ತಾಯಿ ಮಗಳನ್ನಲ್ಲಿ ಕಳಿಸ್ಕೊಟ್ಟೆ. ಅದಾದ್ಮೇಲೆ ನನ್ನ ಮೇಲೆ ಏನೇನೋ ಮಾತಾಡೋಕೆ ಶುರು ಮಾಡಿದ್ರು. ಯಾವ ರೀತಿ ಒಬ್ಬರು ಉಪಕಾರ ಮಾಡೋಕೆ ಹೋದ್ರೆ ಈ ತರ ಆಗತ್ತೆ ಅಂತ. ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿ ಸ್ವಲ್ಪ ದುಡ್ಡನ್ನು ಕೊಟ್ಟು ಕಳಿಸ್ತೇನೆ ನಾನು. FIR ಏನೋ ಆಗಿದೆ ಅಂತ ಹೇಳಿದ್ರು. ಕಾನೂನಂತ ಏನ್ ಬೇಕು ಎದುರಿಸೋಣ, ಅದು ಮಾಡೋಣ. ಆದ್ರೆ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದನ್ನು ಯಾವ ರೀತಿ ಎದುರಿಸಬೇಕು ಎದುರಿಸೋಣ ಅಷ್ಟೇ. ನಾನು ಅದು ಅನಗತ್ಯವಾಗಿ ಅದನ್ನು ಪೊಲಿಟಿಕಲ್ ಕಾನ್ಫಿಡೆನ್ಸ್ ನಾನೇ ಕೇಳೋಕೆ ಹೋಗೋದು. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧದ ಪ್ರಕರಣದ ಬಗ್ಗೆ ರಾಜಕೀಯ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ಇದೊಂದು ಸೂಕ್ಷ್ಮ ವಿಚಾರ, ಕಾನೂನು ರೀತಿ ಕ್ರಮ ಆಗತ್ತೆ ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಪ್ರಕರಣದ ತನಿಖೆ ಆರಂಭಗೊಂಡಿದೆ. ದೂರುದಾರೆ ಮಾನಸಿಕ ಅಸ್ವಸ್ಥತೆ ಅಂತ ಹೇಳ್ತಿದ್ದಾರೆ. ದೂರನ್ನ ಕೈ ಬರಹದಲ್ಲಿ ಕೊಟ್ಟಿಲ್ಲ, ಬದಲಿಗೆ ಟೈಪ್ ಮಾಡಿ ಕೊಟ್ಟಿದ್ದಾರೆ. ಮಾಜಿ ಸಿಎಂ ಮೇಲೆ ಆರೋಪ ಬಂದಿದ್ದು, ಎಚ್ಚರಿಕೆಯಿಂದ ತನಿಖೆ ಮಾಡ್ತೀವಿ. ತನಿಖೆ ಬಳಿಕ ಮುಂದಿನ ಕ್ರಮವನ್ನ ಕೈಗೊಳ್ತೀವಿ. ದೂರು ಬಂದ ಕೂಡಲೇ ಬಂಧನ ಮಾಡೋದಿಕ್ಕಾಗಲ್ಲ. ಕಾನೂನು ಪ್ರಕಾರವೇ FIR ಆಗಿದೆ. ಮಹಿಳೆಗೆ ತೊಂದರೆ ಇದ್ರೆ ಪೊಲೀಸರು ರಕ್ಷಣೆ ಕೊಡ್ತಾರೆ. ಸಿಎಂ ಅವರಿಗೂ ಪ್ರಕರಣದ ಮಾಹಿತಿಯನ್ನ ಕೊಟ್ಟಿದ್ದೀವಿ ಅಂತ ತಿಳಿಸಿದ್ರು. ಇನ್ನು ಈಶ್ವರಪ್ಪ ರಿಯಾಕ್ಟ್ ಮಾಡಿ ಮೇಲ್ನೋಟಕ್ಕೆ ಇದು ಪಿತೂರಿ ಅನ್ನೋದು ಸಾಬೀತಾಗಿದೆ. ಬಿಎಸ್ವೈ ಇಂತಹ ಕೆಲಸ ಮಾಡೋರಲ್ಲ, ಇದೊಂದು ಷಡ್ಯಂತ್ರ ಅಂತ ತಿಳಿಸಿದ್ರು. ಬಹಳ ಸೂಕ್ಷ್ಮವಾದಂಥ ವಿಚಾರ ಮತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಅವರಿಗೆ ಸಂಬಂಧಪಟ್ಟಂಥ ವಿಚಾರ. ಹಾಗಾಗಿ ನಾವು ಸುಮ್ಮನೆ ಅದು ಇದು ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಒಬ್ಬ ಮಹಿಳೆಗೆ ಕಂಪ್ಲೇಂಟ್ ಕೊಡುವಾಗ ಅವರ ಹಿಂದೆ ಮುಂದೆ ಯಾರಾದರೂ ಅವರಿಗೆ ತೊಂದರೆ ಮಾಡ್ತಾರೆ ಅನ್ನೋದಾದರೆ ಅವರಿಗೆ ರಕ್ಷಣೆಯನ್ನು ಖಂಡಿತವಾಗಿ ಕೊಡ್ತಾರೆ. ನಾಳೆ 2024ರ ಲೋಕಸಭಾಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಲೋಕಸಭಾ ಚುನಾವಣೆಯ ವೇಳಾಪಟ್ಟಿಯನ್ನ ಕೇಂದ್ರ ಚುನಾವಣಾ ಆಯೋಗ ಪ್ರಕಟ ಮಾಡುತ್ತೆ. ನಾಳೆಯಿಂದಲೇ ಮಾದರಿ ನೀತಿ ಸಂಹಿತೆ ಜಾರಿಗೆ ಬರುತ್ತೆ. ಇನ್ನು ಕಳೆದ ಬಾರಿ ದೇಶದಲ್ಲಿ 7 ಹಂತದಲ್ಲಿ, ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆದಿತ್ತು. ಈ ಬಾರಿ ಕರ್ನಾಟಕದಲ್ಲಿ ಒಂದೇ ಹಂತನ 2 ಹಂತನ ಅನ್ನೋದು ನಾಳೆ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಏಪ್ರಿಲ್ ಕಡೆ ವಾರ ಅಥವಾ ಮೇ ಮೊದಲ ವಾರದಲ್ಲಿ ಚುನಾವಣೆ ನಡೆಯೋ ಸಾಧ್ಯತೆ ಇದೆ. ನಾಳೆಯ ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರ ವಿಧಾನಸಭೆಗೂ ಚುನಾವಣೆ ದಿನಾಂಕ ಘೋಷಣೆ ಆಗೋ ಸಾಧ್ಯತೆ ಇದೆ. ಎಲ್ಲ ರಾಜ್ಯಗಳಲ್ಲಿ ಈಗಾಗಲೇ ಪೂರ್ವ ತಯಾರಿ ಆರಂಭ ಮಾಡಲಾಗಿದ್ದು, ಮೇ 3ನೇ ವಾರದಲ್ಲಿ ಲೋಕಸಭಾ ಚುನಾವಣೆಯ ಮತ ಎಣಿಕೆ ನಡೆಯಬಹುದು. ಚುನಾವಣೆಯನ್ನ ಮುಕ್ತ ಮತ್ತು ನ್ಯಾಯಯುತವಾಗಿ ನಡೆಸೋಕೆ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ನಿಯೋಜನೆ ಮಾಡೋಕೆ ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ. ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಪಕ್ಷಗಳು 543 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಘೋಷಿಸ್ತಾ ಇದೆ. ಬಿಜೆಪಿ ಇಲ್ಲಿವರೆಗೂ 267 ಅಭ್ಯರ್ಥಿಗಳ 2 ಪಟ್ಟಿ ಬಿಡುಗಡೆ ಮಾಡಿದ್ರೆ, ಕಾಂಗ್ರೆಸ್ 2 ಪಟ್ಟಿಗಳಲ್ಲಿ 82 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ.
ಹಾವೇರಿ ಹಾಗೂ ಗದಗ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮಾಜಿ ಡಿಸಿಎಂ ಈಶ್ವರಪ್ಪ ರೆಬಲ್ ಆಗಿದ್ದಾರೆ. ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಬಹಿರಂಗವಾಗಿಯೇ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇವತ್ತು ಸಂಜೆ ಶಿವಮೊಗ್ಗದಲ್ಲಿ ಬೆಂಬಲಿಗರ ಸಭೆ ನಡೆಯಲಿದ್ದು, ಸಭೆಯಲ್ಲಿ ಆಪ್ತರಿಂದ ಪಕ್ಷೇತರವಾಗಿ ಸ್ಪರ್ಧಿಸುವ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ. ಬಳಿಕ ತಮ್ಮ ನಿರ್ಧಾರವನ್ನ ಈಶ್ವರಪ್ಪ ಪ್ರಕಟಿಸಲಿದ್ದಾರೆ. ಸಭೆಗೂ ಮುನ್ನ ಮಾತನಾಡಿದಂತಹ ಈಶ್ವರಪ್ಪ, ಟಿಕೆಟ್ ಕೊಡಿಸೋದಾಗಿ ಯಡಿಯೂರಪ್ಪ ಸುಳ್ಳು ಆಶ್ವಾಸನೆ ಕೊಟ್ಟು ಮೋಸ ಮಾಡಿದ್ದಾರೆ. ಅವರು ನಮ್ಮ ನಾಯಕರು, ಅವ್ರು ಯಾಕೆ ನಮಗೆ ಅನ್ಯಾಯ ಮಾಡಿದ್ರು? ಬೊಮ್ಮಾಯಿ ಅವರೇ ಕಾಂತೇಶ್ಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ರು. ಕಾಂತೇಶ್ ಹಾವೇರಿಯಲ್ಲಿ ಸ್ಪರ್ಧಿಸಿದ್ರೆ 100ಕ್ಕೆ 100ರಷ್ಟು ಗೆಲ್ತಾನೆ. ಇಡೀ ರಾಜ್ಯದಲ್ಲಿ ಪಕ್ಷ ಕಟ್ಟಿದವರು ನೋವನ್ನ ಅನುಭವಿಸ್ತಾ ಇದ್ದಾರೆ. ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ್ಮೇಲೆ ಯಾರನ್ನೂ ಕೇಳದೆ ಪದಾಧಿಕಾರಿಗಳ ಪಟ್ಟಿಯನ್ನ ರಿಲೀಸ್ ಮಾಡಿದ್ರು. MLC ಮಾಡ್ತೀನಿ ಅಂತಾರೆ. ಇದು ನಂಬುವ ಸ್ಥಿತಿಯಲ್ಲಿ ನಾನಿಲ್ಲ. ಇವತ್ತು ಸಂಜೆ ಬೆಂಬಲಿಗರ ಸಭೆ ಬಳಿಕ ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತ ಹೇಳಿದ್ರು. ಮಂಡ್ಯದಲ್ಲಿ ಜೆಡಿಎಸ್ ಲೋಕಸಭಾ ಚುನಾವಣಾ ಪೂರ್ವ ತಯಾರಿ ಆರಂಭ ಆಗಿದ್ದು, ಕುಮಾರಸ್ವಾಮಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಮಂಡ್ಯದ ಅಂಬೇಡ್ಕರ್ ಭವನದ ಸುತ್ತಮುತ್ತ HDK ನಿಖಿಲ್ ಸ್ವಾಗತ ಕೋರಿ ಬ್ಯಾನರ್ ಅಳವಡಿಸಲಾಗಿತ್ತು. ಇನ್ನು ಸಭೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹೈ ಡ್ರಾಮಾ ಮಾಡಿದ್ರು. ನಿಖಿಲ್ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು, ಕುಮಾರಣ್ಣ ನಿಖಿಲ್ ಇಬ್ಬರಲ್ಲಿ ಒಬ್ರು ಸ್ಪರ್ಧೆ ಮಾಡಬೇಕು ಅಂತ ಘೋಷಣೆ ಕೇಳಿಬಂತು. ನಿಖಿಲ್ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿ ನಿಮ್ಮ ಅಭಿಪ್ರಾಯ ಸಂಗ್ರಹಿಸಿ ಅಭ್ಯರ್ಥಿ ಆಯ್ಕೆ ಮಾಡ್ತೀವಿ, ಸಹಕರಿಸಿ ಅಂದ್ರೂ ಕಾರ್ಯಕರ್ತರು ಮಾತ್ರ ಸುಮ್ಮನಾಗ್ಲೇ ಇಲ್ಲ. ಬಳಿಕ ಕುಮಾರಸ್ವಾಮಿ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿ ನಿಮ್ಮ ಶ್ರಮಕ್ಕೆ ನಾವು ಫಲ ಕೊಡ್ತೇವೆ, ಮಂಡ್ಯ ಜನ ಜೆಡಿಎಸ್ ಪಕ್ಷವನ್ನ ಉಳಿಸಿದ್ದಾರೆ, ಮಂಡ್ಯ MP ಚುನಾವಣೆಯಲ್ಲಿ ನಾವು ಸೋತ್ರೆ ನಾವು ಇದ್ದು ಸತ್ತಂಗೆ, ನಿಮಗೆ ನಾನು ನಿರಾಸೆ ಮಾಡಲ್ಲ, ಜೆಡಿಎಸ್ ನ ಮುಗಿಸಿದ್ವಿ ಅನ್ನೋರಿಗೆ ನೀವೇ ಉತ್ತರ ಕೊಡಬೇಕು ಅಂದ್ರು. ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಮ ಶ್ರಮ ಏನಿದೆ, ಸುದೀರ್ಘವಾಗಿ ಈ ಪಕ್ಷವನ್ನು ಉಳಿಸಿರ್ತಕ್ಕಂಥವ್ರ ನೀವುಗಳು. ಮಂಡ್ಯ ಜಿಲ್ಲೆಯನ್ನ ನಾವೇನಾದ್ರೂ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳ್ಕೊಂಡ್ರೆ ನಾವು ಇದ್ದು ಸತ್ತಾಗಿ ಅಂತಕ್ಕಂಥ ನನಗೆ ಗೊತ್ತಿದ್ದಾರೆ. ಇವತ್ತು ಜನತಾದಳ ಮುಗಿಸಿದ್ದೇವೆ ಅಂತಕ್ಕಂಥ ಹೇಳ್ತಾರೆ, ಅದೆಲ್ಲದಕ್ಕೂ ಉತ್ತರ ನೀವೇ ಕೊಡಬೇಕು. ಚಾಮರಾಜನಗರ ಬಿಜೆಪಿ ಟಿಕೆಟ್ ವಂಚಿತ ಡಾಕ್ಟರ್ NS ಮೋಹನ್ ಕಾಂಗ್ರೆಸ್ ಕದ ತಟ್ಟಿದ್ದಾರೆ. ಬಿಜೆಪಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅಳಿಯರಾಗಿರುವ ಡಾಕ್ಟರ್ ಮೋಹನ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸರ್ಕಾರಿ ಹುದ್ದೆ ತೊರೆದಿದ್ರು. ಬೆಂಗಳೂರು ಸಂಜಯ್ ಗಾಂಧಿ ಆಸ್ಪತ್ರೆಯ ಮೂಳೆ ಮತ್ತು ಕೀಲು ವಿಭಾಗದ ಮುಖ್ಯಸ್ಥರಾಗಿದ್ರು. ಬಿಜೆಪಿ ಟಿಕೆಟ್ಗಾಗಿ ಲಾಬಿ ಕೂಡ ನಡೆಸಿದ್ರು. ಆದರೆ ಬಿಜೆಪಿ ಹೈಕಮಾಂಡ್ ಮಾಜಿ ಶಾಸಕ ಎಸ್ ಬಾಲರಾಜುಗೆ ಟಿಕೆಟ್ ಕೊಟ್ಟಿದೆ. ಈ ಹಿನ್ನೆಲೆ ನಿನ್ನೆ ಡಿಸಿಎಂ DKಶಿ ಜೊತೆ ಚರ್ಚೆ ಮಾಡಿದ ಡಾಕ್ಟರ್ ಮೋಹನ್ ಇವತ್ತು ಮೈಸೂರಿನಲ್ಲಿ ಬಿಜೆಪಿ ನಾಯಕ ಮಾಜಿ ಸಚಿವ ಕೋಟೆ ಶಿವಣ್ಣ ಜೊತೆಗೂಡಿ ಸಿಎಂ ಭೇಟಿ ಮಾಡಿದ್ದಾರೆ. ಮೋಹನ್ ನಡೆ ಕುತೂಹಲ ಮೂಡಿಸಿದ್ದು, ಚಾಮರಾಜನಗರದಲ್ಲಿ ಮೋಹನ್ಗೆ ಟಿಕೆಟ್ ಕೊಟ್ಟು ಮೈಸೂರಿನಲ್ಲಿ ಯತೀಂದ್ರರನ್ನ ನಿಲ್ಲಿಸಿ ಶ್ರೀನಿವಾಸ್ ಪ್ರಸಾದ್ರ ಬೆಂಬಲ ಪಡೆಯುವ ಕುರಿತು ಪ್ಲಾನ್ ನಡೆದಿದೆ. ಒಂದು ವೇಳೆ ಡಾಕ್ಟರ್ ಮೋಹನ್ ಕಾಂಗ್ರೆಸ್ ಸೇರಿದ್ರೆ ಅವರ ಪರವಾಗಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಪ್ರಚಾರ ನಡೆಸ್ತಾರಾ, ತಟಸ್ಥರಾಗ್ತಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಕಾಂಗ್ರೆಸ್ನಲ್ಲಿ ಸ್ಪರ್ಧೆಗೆ ಸಚಿವ ಮಹದೇವಪ್ಪ ಹಾಗೂ ಶಾಸಕ ದರ್ಶನ್ ಧ್ರುವನಾರಾಯಣ್ ಹಿಂದೇಟ್ ಹಾಕಿದ್ದು, ಸಚಿವ ಮಹದೇವಪ್ಪ ಪುತ್ರ ಸುನೀಲ್ ಬೋಸ್ ಹಾಗೂ ಮಾಜಿ ಶಾಸಕ GN ನಂಜುಂಡಸ್ವಾಮಿ ನಡುವೆ ಫೈಟ್ ಇತ್ತು. ಇದೀಗ ಡಾಕ್ಟರ್ ಮೋಹನ್ ಎಂಟ್ರಿಯಿಂದ ರಾಜಕೀಯ ಲೆಕ್ಕಾಚಾರ ಬದಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ಕೊಟ್ರೆ ಡಾಕ್ಟರ್ ಮೋಹನ್ ಚಾಮರಾಜನಗರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಲಿದ್ದಾರೆ.